ಎಲ್ರಿಗೂ ನಮಸ್ಕಾರ. ನಾನು ಸದಾಶಿವ ಕಾತ್ರಾಳ್. ನಾವು ಇವತ್ತು TET 2023ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪೇಪರನ್ನು ಅನಲೈಸ್ ಮಾಡೋಣ. ಮ್ಯಾಕ್ಸಿಮಮ್ ಮಾರ್ಕ್ಸ್ 150 ಇರ್ತಾವೆ. ಟೈಮ್ ಎಷ್ಟಿರ್ತದೆ ಅಂದ್ರೆ 2.30 ನಿಮಿಷ ಅಂದರೆ 2.5 ತಾಸು ಇರ್ತೈತಿ. 150 ಮಾರ್ಕ್ಸ್ 2.5 ತಾಸಿನಲ್ಲಿ ಬಿಡಿಸ್ಬೇಕು. ಭಾಳ ಈಸಿ ಇರ್ತೈತಿ. ಒಂದು ಏನಿರ್ತಪ್ಪ ಅಂದ್ರೆ ಕನ್ನಡ, ಇಂಗ್ಲೀಷ್ ಮತ್ತು ಸೈಕಾಲಜಿ ಮತ್ತು ಸೋಷಿಯಲ್ ಸೈನ್ಸ್ 4 ಪಾರ್ಟ್ ಇರ್ತಾವೆ. ನಾವು ಒಂದೊಂದಾಗಿ ಈಗ ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾರ್ಟ್ ಯಾವ್ದು ಬರ್ತಪ್ಪ ಅಂದರೆ ಫಸ್ಟ್ ಪಾರ್ಟ್ ಕನ್ನಡ ಬರುತ್ತೆ ನೋಡಿ. ಕನ್ನಡ ಏನಪ್ಪ ಅಂದ್ರೆ ಈ ಕೆಳಗೆ ಕೊಟ್ಟರು ಗದ್ಯ ಭಾಗವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ 1ರಿಂದ 8 ತನಕ ಉತ್ತರಿಸಿ. ಅವರೇ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಅದರಲ್ಲಿ 1ರಿಂದ 8 ತನಕ 8 ಕ್ವಶನ್. ಈ ಗದ್ಯವನ್ನು ಓದಿ ಇದರಲ್ಲಿನೇ 8 ಕ್ವಶನ್ ಇರ್ತವೆ. ಈ ಗದ್ಯದ ಕರೆಕ್ಟಾಗಿ ಓದಿ ಈ ಗದ್ಯವನ್ನು ಅರ್ಥ ಮಾಡ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ನಾ ಇದನ್ನು ಕ್ವಶನ್ ಓದಕ್ಕೆ ಹೋಗಲ್ಲ, ಅಲ್ಲೇ ಗದ್ಯ ಇರ್ತೈತಿ. ನೀವೇ ಅರ್ಥ ಮಾಡ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಇವು 8 ನಿಮ್ಮ ಕೈಯಲ್ಲಿದ್ದಂತಹ ಆನ್ಸರ್ ಇವು. ನೆಕ್ಸ್ಟ್ ಸೂಚನೆ ನೋಡಿ. ಈ ಕೆಳಗೆ ಕೊಟ್ಟರು ಪದ್ಯವನ್ನು ಓದಿ ಕೇಳಿರೋ ಪ್ರಶ್ನೆಗಳಿಗೆ 9ರಿಂದ 15 ತನಕ ಉತ್ತರಿಸಿ ಅಂತ ಕೊಟ್ರೆ. ಈ ಪದ್ಯವನ್ನು ಕೊಟ್ರೆ ಇಲ್ಲಿ ಸಹ 9ರಿಂದ ಈ ಪದ್ಯವನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು 9ರಿಂದ 15ನೇ ಪ್ರಶ್ನೆಗಳ ತನಕ ನೀವು ಆರಾಮಾಗಿ ಉತ್ತರವನ್ನು ಕೊಡ್ಬೋದು. ಇವು 15 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ ನೋಡಿ, ಅಲ್ಲೇ ಕೊಟ್ಟಿರ್ತಾರೆ, ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೋಬೇಕು ನಾವು. ನೆಕ್ಸ್ಟ್ 16ನೇ ಕ್ವಶನ್ ನೋಡಿ. ಉತ್ತಮ ಆಲಿಸುವಿಕೆ ಲಕ್ಷಣ ಇದಾಗಿದೆ. ಆಪ್ಷನ್ಸ್ ಓದಕ್ಕೆ ಹೋಗಲ್ಲ ನಾನು, ಯಾಕಂದರೆ ಟೈಮ್ ಭಾಳ ಹಿಡಿತೈತಿ ಮತ್ತು ವಿಡಿಯೋ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಜಸ್ಟ್ ಕ್ವಶನ್ನ ಮತ್ತು ಆನ್ಸರ್ ಹೇಳ್ತಾ ಹೋಗಿರ್ತೀನಿ, ನೀವು ಗಮನಿಸ್ತಾ ಇರಬೇಕು. ಉತ್ತಮ ಆಲಿಸುವಿಕೆ ಲಕ್ಷಣ ಇದಾಗಿದೆ ಅಂದರೆ ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು, ಇದು ಉತ್ತರ. ನೆಕ್ಸ್ಟ್ 17ನೇ ಕ್ವಶನ್ ನೋಡಿ. ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ನೋಡಿ. ಆನ್ಸರ ವೇಗವರ್ಧಿತ ಓದು. ಇನ್ನು ಉತ್ತಮ ಕೈ ಬರಹದ ಲಕ್ಷಣ ಯಾವುದಪ್ಪ ಅಂದರೆ ಕಾಗುಣಿತದ ಕ್ರಮಬದ್ಧತೆ ನೋಡಿ, ಕಾಗುಣಿತದ ಕ್ರಮಬದ್ಧತೆ. ಇನ್ನು 19ನೇದು ನೋಡ್ತೀವಿ ಖಂಡ ಪದ್ಧತಿಯ ಲಕ್ಷಣ ಅಂದರೆ, ಈ ಖಂಡ ಪದ್ಧತಿ ಲಕ್ಷಣ ಅಂದರೆ ಆನ್ಸರ 3 ನೋಡಿ, ಬಿಡಿಯಿಂದ ಇಡಿಗೆ. ಇಲ್ಲಿ ಪದ್ಯ ಬೋಧನೆ 3 ಪ್ರಕಾರ ಬರ್ತವೆ. ಯಾವ್ಯಾವಪ್ಪ ಅಂದರೆ ಒಂದು ಖಂಡ ಪದ್ಧತಿ, ಅಖಂಡ ಪದ್ಧತಿ, ಇನ್ನೊಂದು ಸಮನ್ವಯ ಪದ್ಧತಿ ಅಂತ ಹೇಳಿ ಪದ್ಯ ಬೋಧನೆ 3 ಪದ್ಧತಿಗಳು ಬರ್ತವೆ. ಅದರಲ್ಲಿ ಖಂಡ ಪದ್ಧತಿಯ ಲಕ್ಷಣ ಅಂದರೆ ಬಿಡಿಯಿಂದ ಇಡಿಗೆ ಹೋಗುವುದು. ಅಖಂಡ ಪದ್ಧತಿಯ ಲಕ್ಷಣ ಏನಪ್ಪ ಅಂದರೆ ಇಡಿಯಿಂದ ಬಿಡಿಗೆ ಹೋಗುವುದು. ಇನ್ನು 20ನೇ ಕ್ವಶನ್ ನೋಡಿ. ವ್ಯಾಕರಣ ಬೋಧನೆ ಈ ಉದ್ದೇಶವನ್ನು ಹೊಂದಿಲ್ಲ. ಸರಿಯಾಗಿ ಗಮನಿಸಬೇಕು. ವ್ಯಾಕರಣ ಬೋಧನೆ ಈ ಉದ್ದೇಶವನ್ನು ಹೊಂದಿಲ್ಲ ಅಂತ ಕ್ವಶನ್ ಇದೆ. ಯಾವ ಉದ್ದೇಶ ಹೊಂದಿಲ್ಲಪ್ಪ ಅಂದ್ರೆ ಆನ್ಸರ್ 1 ನೋಡಿ. ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿಲ್ಲ. ಇದು ಪದ್ಯ ಬೋಧನೆಯ ಉದ್ದೇಶ ನೋಡಿ. ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸುವುದು ಪದ್ಯ ಬೋಧನೆಯ ಉದ್ದೇಶವಾಗಿದೆ. ವ್ಯಾಕರಣ ಬೋಧನೆಯ ಉದ್ದೇಶ ಕೆಳಗಿನ 3: ಪದ ಮತ್ತು ವಾಕ್ಯರಚನೆ ಕೌಶಲ್ಯ ಬೆಳೆಸ್ತೈತಿ, ಭಾಷೆ ಬಗ್ಗೆ ತಾರ್ಕಿಕ ಜ್ಞಾನವನ್ನು ಬೆಳೆಸ್ತೈತಿ, ಶುದ್ಧ ಮತ್ತು ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯವನ್ನು ಬೆಳೆಸ್ತೈತಿ. ಇನ್ನು ಕ್ವಶನ್ ನಂಬರ್ 21 ನೋಡಿ. ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದದ್ದಲ್ಲ. ಆನ್ಸರ್ ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ಸೂಕ್ತವಲ್ಲ, ಉಳಿಕಿದೆಲ್ಲ ಸೂಕ್ತದವು. ಗಾದೆ ಮತ್ತು ವಿಸ್ತರಣೆ ಬರೆಯೋಕೆ ಪತ್ರ ಲೇಖನ ಪ್ರಬಂಧ ಇವು ಬರವಣಿಗೆ ಕೌಶಲ್ಯ ಸಂವರ್ಧನೆಯನ್ನು ಮಾಡ್ತವೆ. ಇನ್ನು ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂದರೆ ಆನ್ಸರ್ ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರ. ನಾಟಕ ಬೋಧಿಸುವಾಗ ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು. ಇನ್ನು 23 ಉಪನ್ಯಾಸ ವಿಧಾನದ ಬೋಧನೆ ಅನುಕೂಲವಂದರೆ ಆನ್ಸರ್ ನೋಡಿ. ಎಂತಹ ದೊಡ್ಡ ಗುಂಪು ಅಥವಾ ಸಭೆಗಳಿಗೆ ಇದನ್ನು ಹೊಂದಿಸಬಹುದು. ಉಪನ್ಯಾಸ ವಿಧಾನ ಬೋಧನೆ ಅನುಕೂಲ ಅಂದರೆ ಎಂತಹ ದೊಡ್ಡ ಗುಂಪು ಇರ್ಬೋದು, ಸಭೆಗೆ ಅದನ್ನು ಹೊಂದಿಸಬಹುದು. ಇನ್ನು ನೋಡಿ 24ನೇ ಕ್ವಶನ್ ನೋಡಿ. ಹೌದು, ಚೆನ್ನಾಗಿದೆ, ಅದ್ಭುತ, ಸರಿಯಾಗಿ ಹೇಳಿದೆ ಈ ಶಬ್ದಗಳು ಆನ್ಸರ್ ನೋಡಿ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು, ಪಾಸಿಟಿವ್. ಅಂದರೆ ಹೌದು, ಚೆನ್ನಾಗಿದೆ, ಅದ್ಭುತ, ಸರಿಯಾಗಿ ಹೇಳಿದೆ ಈ ಶಬ್ದಗಳು ಏನಪ್ಪ ಅಂದ್ರೆ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು. ಇನ್ನು ಕ್ವಶನ್ ನಂಬರ್ 25 ನೋಡಿ. ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಯಾವುದಪ್ಪ ಅಂದರೆ ಅದು ಘಟಕ ಪರೀಕ್ಷೆ. ಇಲ್ಲಿ ನೈದಾನಿಕ ಪರೀಕ್ಷೆ ಅಂದರೆ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನ ಕಂಡುಹಿಡಿಯುವುದು. ವಾರ್ಷಿಕ ಪರೀಕ್ಷೆ ಅಂದರೆ ವರ್ಷದ ಕೊನೆಯಲ್ಲಿ ನಡೆಸತಕ್ಕಂಥ ಪರೀಕ್ಷೆ. ಘಟಕ ಪರೀಕ್ಷೆ ಅಂದರೆ ಒಂದು ಘಟಕ ಮುಗಿದ ಮೇಲೆ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಊರಿಗೆ ಹಚ್ಚಲು ನಡೆಸ್ತಕ್ಕಂಥ ಪರೀಕ್ಷೆ ಯಾವುದಪ್ಪ ಅಂದ್ರೆ ಅದು ಘಟಕ ಪರೀಕ್ಷೆ. ಇನ್ನು ಕಡುವೆಳ್ಪು ಪದವು ಇದು ಆದೇಶ ಸಂಧಿಗೆ ಉದಾಹರಣೆ ನೋಡಿ. ಆದೇಶ ಸಂಧಿ ಅಂದರೆ ಕತಪುಗಳಿಗೆ ಗದಪುಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಇನ್ನು ಆಗಮ ಸಂಧಿ ಅಂದರೆ ಒಂದು ಅಕ್ಷರ ಹೊಸದಾಗಿ ಅಕ್ಷರ ಬತ್ತಂದ್ರೆ ಅದು ಆಗಮ ಸಂಧಿ. ಇನ್ನು ಜಸ್ಪ ಸಂಧಿ ಅಂದರೆ
ಕ ಚ ಟ ತ ಬಗಳಿ ಗಜ ಡ ದ ಬಗಳು ಆದೇಶವಾಗಿ ಬಂದ್ರೆ ಅದು ಜಸ್ವ ಸಂಧಿ. ಲೋಪ ಅಂದ್ರೆ ಒಂದು ಅಕ್ಷರ ಬಿಟ್ಟು ಹೋಯ್ತಂದ್ರೆ ಅದು ಲೋಪ. ಉದಾಹರಣೆಗೆ ಊರೂರತ್ ನೋಡ್ಬೋದು ನಾವು. ಇನ್ನು 27ನೇದು ನೋಡ್ತೀವಿ. ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಿ. ಆನ್ಸರ ಸಪ್ತಮಿ ವಿಭಕ್ತಿ ನೋಡಿ, ಅಧಿಕರಣ ಕಾರಕ. ಇನ್ನು ಮನುಷ್ಯ ಎಂಬ ಪದವು ಇದು ರೂಢನಾಮ. ಆನ್ಸರ್ ರೂಢನಾಮ. ಅಂಕಿತ ನಾಮ ಅಂದ್ರೆ ನಾವಾಗಿ ಗುರುತಿಸಲು ಇಟ್ಟು ಕರೀತಕ್ಕಂಥ ಹೆಸರನ್ನು ಅಂಕಿತ ನಾಮ ಅಂತ ಕರಿತೀವಿ. ಉದಾಹರಣೆಗೆ ಸದಾಶಿವ ಇರ್ಬೋದು. ಅನ್ವರ್ಥ ನಾಮ ಅಂದ್ರೆ ಅವರ ಅಂಗವೈಕಲ್ಯ ಅಥವಾ ಅವರ ವೃತ್ತಿಗೆ ಅನುಗುಣವಾಗಿ ಕರೆಯೋದು ಅನ್ವರ್ತನ. ಉದಾಹರಣೆ ಶಿಕ್ಷಕ, ಮುಖ್ಯಮಂತ್ರಿ, ಈ ಥರ. ಇನ್ನು 29ನೇದು ನೋಡಿ, ಚತುರ್ಥಿ ವಿಭಕ್ತಿ ಕಾರಕಾರ್ಥ. ಚತುರ್ಥಿ ವಿಭಕ್ತಿ ಕಾರಕಾರ್ಥ ಯಾವುದಪ್ಪ ಅಂದರೆ ಆನ್ಸರ ಸಂಪ್ರದಾನ ನೋಡಿ. ಈ ವಿಭಕ್ತಿ ಕಾರಕ ಅಂದ್ರೆ ಪ್ರಥಮದ ಯಾವ್ದು ಬರುತ್ತೆ? ಪ್ರಥಮದು ಕರ್ತೃ, ದ್ವಿತೀಯದು ಕರ್ಮ, ತೃತೀಯದು ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಆಪಾದನ ಮತ್ತು ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಹಿಂಗೆ ಬರ್ತವೆ. ಕರ್ತು, ಕರ್ಮ, ಕರಣ, ಸಂಪ್ರದಾನ, ಆಪಾದನ, ಸಂಬಂಧ, ಅಧಿಕರಣ. ಇಲ್ಲಿ ಚತುರ್ಥಿ ಯಾವುದಪ್ಪ ಅಂದರೆ ಸಂಪ್ರದಾನ. ಇನ್ನು ಕೊನೆಯದು ಕನ್ನಡದಲ್ಲಿ 30ನೇ ಕ್ವಶನ್ ನೋಡಿ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಯಾವುದಪ್ಪ ಅಂದರೆ ಅದು ಕರ್ಮಧಾರಯ ಸಮಾಸ ನೋಡಿ. ಆನ್ಸರ್ ಕರ್ಮಧಾರಯ ಸಮಾಸ. ದ್ವಿಗು ಸಮಾಸ ಅಂದ್ರೆ ಸಂಖ್ಯಾವಾಚಕ ಮತ್ತು ನಾಮದಿಂದ ಕೂಡಿತ್ತಂದ್ರೆ ಅದು ದ್ವಿಗು ಸಮಾಸ. ಉದಾಹರಣೆಗೆ ಎರಡು ಅಥವಾ ಮಡಿ, ಇದು ಇಮ್ಮಡಿ ಆಗುತ್ತೆ. ತತ್ಪುರುಷ ಸಮಾಸ ಅಂದ್ರೆ ನಾಮ ಕೂಡಿತ್ತಂದ್ರೆ ಅದು ತತ್ಪುರುಷ ಸಮಾಸ ಆಗುತ್ತೆ. ಇನ್ನು ಅಂಶಿ ಸಮಾಸ ಅಂದ್ರೆ ಅದಲು ಬದಲು ಅಂದ್ರೆ ಕಾಲಿನ ಅದಕ್ಕೆ ಮುಂದು, ಇದು ಮುಂಗಾಲು, ಈ ಥರ. ಇಲ್ಲಿ ಇದು ಕನ್ನಡ ನೋಡಿ. ಕನ್ನಡ 30 ಕ್ವಶನ್. ಅದರಲ್ಲಿ ನಾವು ಒಂದು 15 ಗದ್ಯ 8 ಪದ್ಯ 7, ಅಲ್ಲಿ 15 ಅಂತರೂ ಅವರೇ ಕೊಟ್ಟಿರ್ತಾರೆ. ಉಳ್ಕಿದನ್ನು ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಇರ್ತಾವೆ. ಸ್ವಲ್ಪ ಅನಲೈಸ್ ಮಾಡಿದ್ರೆ ನಾವು ಚೆನ್ನಾಗಿ ಇದನ್ನು ಸ್ಕೋರ್ ಮಾಡ್ಬೋದು. ಇದು ಕನ್ನಡ. ಇನ್ನು ನೆಕ್ಸ್ಟ್ ಪಾರ್ಟ್ ಬರ್ತದೆ ಇಂಗ್ಲೀಷ. ಎರಡು ನೋಡಿ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ 31 to 38 ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟೇಷನ್ ಆಪ್ಷನ್. ಅಂದರೆ ಇಂಗ್ಲೀಷ್ ಅಲ್ಲೇ ಕೊಟ್ಟಿದ್ದಾರೆ 31ರಿಂದ 38 ತನಕ ಇದೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಈ ಪ್ಯಾಸೇಜನ್ನು ಓದಿ ನಾವು ಆನ್ಸರನ್ನು ಹಾಕಬೇಕು. ಈ ಪ್ಯಾಸೇಜ್ ಓದಿ ಆನ್ಸರನ್ನು ಹಾಕಬೇಕು. 31 38 ತನಕ. ಇನ್ನು 39ನೇ ನೋಡಿ. ಇಲ್ಲಿ ಸಹ ಒಂದು ಪೊಯಮ್ ಪ್ಯಾಸೇಜನ್ನು ಕೊಟ್ಟಿರ್ತಾರೆ 45 ತನಕ. ಈ ಪ್ಯಾಸೇಜನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಕ್ವಶನ್ಗಳಿಗೆ ಉತ್ತರವನ್ನು ನಾವು ಕೊಡಬೇಕು. ಇಲ್ಲಿಂದ 45 ತನಕ. ಇನ್ನು 46ರಿಂದ ಏನಿರ್ತಪ್ಪ ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟಂಗೆ ಇರ್ತಾವೆ ನೋಡಿ. ಆ್ಯಕ್ಟಿವ್ ವಾಯ್ಸ್ ಇರ್ಬೋದು, ಪ್ಯಾಸಿವ್ ವಾಯ್ಸ್ ಇರ್ಬೋದು, ಆರ್ಟಿಕಲ್ಸ್, ಕ್ವಶನ್ ಟ್ಯಾಗ್ಸ್ ಸಂಬಂಧಪಟ್ಟಂಗೆ, ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಗೆ, ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಇರ್ತವೆ. ಇವು 60 ತನಕ. 15 ಅಂತೂ ಅವರೇ ಕೊಟ್ಟಿರ್ತಾರೆ ಪ್ಯಾಸೇಜ್ ಮತ್ತು ಪೊಯಮ. ಉಳಿಕಿದ ಗ್ರಾಮರ್, ಆರ್ಟಿಕಲ್ಸ್ ಇರ್ಬೋದು, ವೊಕ್ಯಾಬ್ಯುಲರಿ ಇರ್ಬೋದು, ಕ್ವಶನ್ ಟ್ಯಾಗ್ ಮಾಡುವುದು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಂಗೆ ಸ್ವಲ್ಪ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ನೋಡ್ಕೋಬೇಕು. ಇದಕ್ಕೆ ಇಂಗ್ಲೀಷ್ ಆಂಟೋನಿಮ್ಸ್, ಸಿನೋನಿಮ್ಸ್ ಇದು ಸಂಬಂಧಪಟ್ಟಂಗೆ ಇಂಗ್ಲೀಷ್ ಗ್ರಾಮರನ್ನು ನೋಡ್ಕೋಬೇಕು. ಇಂಗ್ಲೀಷ್ ಹೆಂಗೆ ಅಂದ್ರೆ 15 ಅಂತೂ ಅಲ್ಲೇ ಓದಿ ಅಲ್ಲೇ ಹಾಕ್ಬೋದು. ಉಳಿಕಿದ್ದು ಸ್ವಲ್ಪ ಗ್ರಾಮರ್ ನೋಡ್ಕೋಬೇಕಂತ ಹೇಳ್ತಾ ನೆಕ್ಸ್ಟ್ ನಾವು ಸೈಕಾಲಜಿ ನೋಡೋಣ. 3ನೇ ಪಾರ್ಟ್ 3 ನೋಡಿ. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಥವಾ ಸೈಕಾಲಜಿ ಅಂತ ಕರೀತಾರೆ. 61ರಿಂದ 90 ತನಕ ಇರ್ತವೆ. 61ನೇ ಕ್ವಶನ್. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದ ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ ಯಾವುದಪ್ಪ ಅಂದರೆ ಆನ್ಸರ್ ನೋಡಿ ಕೇಂದ್ರ ಪರಿಧಿ ಅಭಿಮುಖ ನೋಡಿ. ಕೇಂದ್ರ ಪರಿಧಿ ಅಭಿಮುಖ. ನೆಕ್ಸ್ಟ್ 62ನೇದು. ಶಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ಯಾವುದಪ್ಪ ಅಂದರೆ ಅದು ಮನೋಭಾವ, ಆ್ಯಟಿಟ್ಯೂಡ್ ನೋಡಿ. ಶಶವಾದಲ್ಲಿ ಪ್ರಾರಂಭ ಆಗಿ ನಮ್ಮ ಜೀವನ ಪರ್ಯಂತ ಮುಂದುವರಿಯೋದು ಯಾವುದಪ್ಪ ಅಂದರೆ ಮನೋಭಾವ. ಇನ್ನು 63ನೇದು ನೋಡಿ. ಕಾಲಮ್ ಎ ಬಿ ನೊಂದಿಗೆ ಹೊಂದಿಸಿ ಬರೀ. ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ ಅಂತ ಕೊಟ್ರೆ ಇಲ್ಲಿ ಸಂವೇದನಾ ಗತಿ ಹಂತ ನೋಡಿ. ಸಿ ವಸ್ತು ಶಾಶ್ವತತೆ ಸಂವೇದನಾ ಗತಿ ಹಂತ. ಕಾರ್ಯಪೂರ್ವ ಹಂತ ಡಿ ಭಾಷಾ ಬೆಳವಣಿಗೆ. ಮೂರ್ತ ಕಾರ್ಯಗಳ ಹಂತ ತಾರ್ಕಿಕ ಆಲೋಚನೆ. ಔಪಚಾರಿಕ ಕಾರ್ಯಗಳ ಹಂತ ಇದು ಸಮಸ್ಯೆ ಪರಿಹಾರ ನೋಡಿ. ಇವು ಜಾನ್ ಪಿಯಾಜೆ ಅವರ ಜಾನ್ ಪಿಯಾಜೆ ತಿಳಿಸಿರ್ತಕ್ಕಂಥ ಒಂದು 4 ಇವು. ಇದರಲ್ಲಿ ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳಂತ, ಔಪಚಾರಿಕ ಕಾರ್ಯಗಳಂತ. ಸಂವೇದನಾ ಗತಿ ಹಂತ ಹುಟ್ಟಿನಿಂದ 0ರಿಂದ 2 ವರ್ಷ ಇರ್ತದೆ. ಕಾರ್ಯಪೂರ್ವ ಹಂತ 2ರಿಂದ 7 ವರ್ಷ. ಮೂರ್ತ ಕಾರ್ಯಗಳಂತ 7ರಿಂದ 11 ವರ್ಷ. ಔಪಚಾರಿಕ ಕಾರ್ಯಗಳಂತ 11ರಿಂದ 15. ಇದನ್ನು ಒಂದು ಸೂತ್ರ ಮೂಲಕ ನೆನ್ಪಿಡ್ಬೋದು. ಹೆಂಗಪ್ಪ ಅಂದರೆ
SK-M30 ನೆನ್ಪಿಡ್ಬೋದು, ಇಲ್ಲ ಸಕ್ರಿಯ M30 ನೆನ್ಪಿಡ್ಬೋದು. SK ಅಂದರೆ S ಅಂದರೆ ಸಂವೇದನಾಗತಿ ಹಂತ, K ಅಂದರೆ ಕಾರ್ಯಪೂರ್ವ ಹಂತ, M ಅಂದರೆ ಮೂರ್ತ ಕಾರ್ಯಗಳ ಹಂತ, O ಅಂದರೆ ಔಪಚಾರಿಕ ಕಾರ್ಯಗಳ ಹಂತ. ಇನ್ನು 64ನೇದು ನೋಡ್ತೀವಿ ಕ್ವಶನ್. ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು, ಇದನ್ನು ತಿಳಿಸುವ ಅನುವಂಶ ಸಿದ್ಧಾಂತ ಯಾವುದು ಅಂದರೆ ಅದು ಪ್ರತಿಗಮನ ನಿಯಮ. ನೋಡಿ, ಪ್ರತಿಗಮನ ನಿಯಮ. ಇನ್ನು 65ನೇದು ನೋಡ್ತೀವಿ. 65ನೇ ಕ್ವಶನ್. ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು. ಆನ್ಸರ್ ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು. ಇನ್ನು 66 ನೋಡಿ. ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳುತ್ತಾರೆ, ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ಇದು ಕೊಹಲ್ಬರ್ಗ್ರವರ ನೈತಿಕ ವಿಕಾಸದಡಿಯಲ್ಲಿ ಉದಾಹರಣೆಯಾಗಿರುವುದು. ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಶಿಕ್ಷೆ ಮತ್ತು ವಿಧೇಯತೆಗೆ. ನೋಡಿ, ಶಿಕ್ಷೆ ಮತ್ತು ವಿಧೇಯತೆಗೆ. ಇನ್ನು 67. ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ. ಇದು ಪಿಯಾಜೆ ಅವರ ಪ್ರಕಾರ ಮಗುವಿನ ಯಾವ ಹಂತಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಪಿಯಾಜೆ ಅವರು 4 ಹಂತಗಳನ್ನು ಹೇಳಿದ್ದಾರೆ, ಅವು ಗೊತ್ತಿರ್ಬೋದು. ಇದು ಫಸ್ಟ್ನೇ ನೋಡಿ, ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕ್ತೈತೆ ಅಂದ್ರೆ ಅದು ಸಂವೇದನಾಗತಿ ಹಂತ. ಇದು ಜಾನ್ ಪಿಯಾಜೆ ಅವರು 4 ಹಂತಗಳನ್ನು ತಿಳಿಸಿದ್ದಾರೆ. ಒಂದನೇದು ಸಂವೇದನಾಗತಿ ಹಂತ, 2 ಅದು ಕಾರ್ಯಪೂರ್ವ ಹಂತ, 3 ಮೂರ್ತ ಕಾರ್ಯಗಳ ಹಂತ, 4 ಔಪಚಾರಿಕ ಕಾರ್ಯಗಳ ಹಂತ. ಇದರಲ್ಲಿ ಆನ್ಸರ್ ಸಂವೇದನಾಗತಿ ಹಂತ ನೋಡಿ. ಇನ್ನು 68ನೇದು. ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಕ್ವಶನ್ ಅರ್ಥ ಮಾಡ್ಕೊರಿ ಸರಿಯಾಗಿ. ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಇದಾಗೋದಿಲ್ಲ. ಉಳಿಕಿದು ಚರ್ಚೆ ಉತ್ತಮ ಮಾನದಂಡಗಳು ಯಾವುದಪ್ಪ ಅಂದರೆ ಚರ್ಚೆ ವಿಷಯಾಂತರವಾಗಬಾರದು, ಆರೋಗ್ಯಕರ ಚರ್ಚೆ ಆಗಬೇಕು, ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶವನ್ನು ನೀಡಬೇಕು. ಇವೆಲ್ಲ ಕೆಳಗಿನ 2, 3, 4 ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಅದು ಮೇಲಿಂದ ಒಂದು ಅಲ್ಲ. ಅವ್ರು ಕೇಳಿದ್ದು ಕ್ವಶನ್ ನೋಡಿ, ಅದೇ ಕನ್ಫ್ಯೂಸ್ ಮಾಡೋಕ್ಕೆ ಈ ಒಂದನ್ನು ಹೊರತುಪಡಿಸಿ ಅಂತ ಕೇಳಾರ. ಉತ್ತಮ ಚರ್ಚೆ ಅಂದ್ರೆ ಇದನ್ನೊಂದು ಬಿಟ್ಟು ಉಳಿಕಿದೆಲ್ಲ 3 ಉತ್ತಮ ಚರ್ಚೆ. ಅದನ್ನು ಯಾವ್ದು ಹೊರತುಪಡಿಸಿ ಅಂತ ಕೇಳಿದರೆ ಅದಕ್ಕೆ 68ನೇದು. ಒಂದು ಚರ್ಚೆ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಇದನ್ನು ಹೊರತುಪಡಿಸಿ ನೋಡಿ. ಓಕೆ, ನೆಕ್ಸ್ಟ್ 69ನೇದು ನೋಡ್ತೀವಿ. ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಏನಂತ ಕೇಳ್ಯಾರ. ಪಾಠ ಮಾಡುವ ಮುಂಚೆ ನಾವು ಒಂದು ಪೀಠಿಕೆ ನೀಡ್ತೀವಿ, ಅದು ಉದ್ದೇಶ ಏನಂತ ಕೇಳ್ಯಾರ. ಆನ್ಸರ್ ಬಿ ಮತ್ತು ಡಿ ನೋಡಿ. ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಬಳಸ್ತೈತಿ ಮತ್ತು ಕಲಿಕೆಗೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತೈತಿ. ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಬಳಸ್ತೈತಿ ಮತ್ತು ಕಲಿಕೆಗೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತೈತಿ. ಇನ್ನು 70 ನೋಡು. 70ನೇ ಕ್ವಶನ್. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಯಾವುದು ಅಂತ ಕೇಳ್ಯಾರ. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ. ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ರೂಪನಾತ್ಮಕ ಮೌಲ್ಯಮಾಪನ ನೋಡಿ. ಆನ್ಸರ್ ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆ ಉತ್ತಮಪಡಿಸುವ ಮೌಲ್ಯಮಾಪನ. ರೂಪನಾತ್ಮಕ ಅಂದರೆ ಇದು ನಿರಂತರವಾಗಿ ನಡೀತಿರ್ತೈತಿ. ಇದು ಅಂದರೆ ಘಟಕ ಪರೀಕ್ಷೆ ಥರ. ರೂಪನಾತ್ಮಕ ಮೌಲ್ಯಮಾಪನ ಅಂದರೆ ಘಟಕ ಪರೀಕ್ಷೆ ಅಂತ ಹೇಳ್ಬೋದು. ಶಿಕ್ಷಕರು ನಿರಂತರವಾಗಿ ಮೌಲ್ಯಮಾಪನವನ್ನು ಮಾಡ್ತಿರ್ತಾರೆ. ಇಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ವರ್ಷಕ್ಕೊಮ್ಮೆ ಅಥವಾ ವರ್ಷದ ಕೊನೆಗೆ ಮಾಡ್ತಕ್ಕಂಥ ಪರೀಕ್ಷೆಯನ್ನು ಸಂಕಲನಾತ್ಮಕ ಮೌಲ್ಯಮಾಪನ. ನೈದಾನಿಕ ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯಗಳನ್ನು ಕಂಡುಹಿಡಿದು ಪರಿಹಾರವನ್ನು ಸೂಚಿಸಿ ಯಾವುದಂದರೆ ಅದು ನೈದಾನಿಕ ಮೌಲ್ಯಮಾಪನ. ಇನ್ನು 71 ನೋಡಿ. ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶ ಅಲ್ಲ. ಯಾವ ಉದ್ದೇಶ ಅಲ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಉದ್ದೇಶ ಅಲ್ಲ. ಘಟಕ ಪರೀಕ್ಷೆ ಉದ್ದೇಶ ಅಲ್ಲ ನೋಡಿ. ಈ ವಿದ್ಯಾರ್ಥಿ ಮುಂದಿನ ತರಗತಿ ಬಡ್ತಿ ನೀಡುವುದು ಯಾವುದು ಉದ್ದೇಶ ಅಂದರೆ ಕೊನೆಯಲ್ಲಿ ಪಬ್ಲಿಕ್ ಪರೀಕ್ಷೆ ಅಥವಾ ಸೆಮಿಸ್ಟರ್ ಪರೀಕ್ಷೆಗಳು ಇರ್ತಾವಲ್ಲ, ಅವು ವಿದ್ಯಾರ್ಥಿ ಮುಂದಿನ ತರಗತಿ ಬಡ್ತಿ ನೀಡುವುದು. ತರಗತಿಯಲ್ಲಿ ಘಟಕ ಪರೀಕ್ಷೆ ಉದ್ದೇಶಗಳು ಯಾವಪ್ಪ ಅಂದರೆ ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು, ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು, ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇವು ಘಟಕ ಪರೀಕ್ಷೆಯ ಉದ್ದೇಶಗಳು. ಇನ್ನು 72ನೇ ನೋಡಿ. ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ. ಆನ್ಸರ್ ಅನ್ವಯ. 73. ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆ ಹಂತ ವಿಸ್ತಾರಗೊಳಿಸು. ಆನ್ಸರ್ ಯಾವುದು? ವಿಸ್ತಾರಗೊಳಿಸು. 74. ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ಆನ್ಸರ್ ವಿವಿಧ ರೀತಿಯ ಬೋಧನಾ ವಿಧಾನಗಳು. ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳು ಬಳಸುತ್ತಿದ್ದಾರೆ. ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ವೈಯಕ್ತಿಕ ಭಿನ್ನತೆಗಳು. ಆನ್ಸರ್ ವೈಯಕ್ತಿಕ ಭಿನ್ನತೆಗಳು. ಇನ್ನು 76 ನೋಡ್ತೀವಿ. ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಈ ಮಾಹಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ ಯಾವುದು ಅಂದರೆ ಅದು ಪರಿಣಾಮ ನಿಯಮ ನೋಡಿ. ಅದು ಯಾವುದಂದರೆ ಪರಿಣಾಮ ನಿಯಮ. 77. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವುದು ಈ ಕಲಿಕೆ. ಯಾವುದು ಶಾಶ್ವತ ಬದಲಾವಣೆ ಉಂಟು ಮಾಡೋದು ಯಾವ ಕಲಿಕೆ ಅಂದರೆ ಪ್ರಯತ್ನ ಮತ್ತು ಪ್ರಮಾದ ದೋಷ. ಇದನ್ನು ಪ್ರತಿಪಾದಿಸಿದರೆ ಥಾರ್ನ್ಡೈಕ್ ನೋಡಿ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಇದು ಥಾರ್ನ್ಡೈಕ್. ಕ್ರಿಯಾಜನ್ಯ ಅನುಬಂಧದ್ದು ಸ್ಕಿನ್ನರ್ ಅವರು ಪ್ರತಿಪಾದನೆ ಮಾಡ್ತಾರೆ. ಸ್ಕಿನ್ನರ್. ಇನ್ನು ನೋಡ್ತೀವಿ
78ನೇ ಕ್ವಶನ್ ನೋಡಿ, ಮಾದರಿ ನಿರ್ಮಾಣ, ವೀಕ್ಷಣೆ ಮತ್ತು ಅನುಕರಣೆ ಈ ಕೆಳಗಿನ ಕಲಿಕೆಯ 3 ಮುಖ್ಯ ಅಂಶಗಳು. ಆನ್ಸರ್ ಸಾಮಾಜಿಕ ಕಲಿಕೆ ನೋಡಿ. ಸಾಮಾಜಿಕ ಕಲಿಕೆ ಪ್ರತಿಪಾದಕ ಭಂಡೂರ್. ಯಾರು? ಭಂಡೂರ. ಪ್ರಯತ್ನ ಮತ್ತು ದೋಷ ಕಲಿಕೆ ಇದಂತರೂ ತಾಂಡಯಿಕ. ಕ್ರಿಯಾಜನ್ಯ ಅನುಬಂಧ ಕಲಿಕೆ ಸ್ಕಿನ್ನರ್. ಇನ್ನು 79, ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿನ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ. ಅವರು ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ. ಪರಿಪಕ್ವತೆ. ಆನ್ಸರ್ ಪರಿಪಕ್ವತೆ. ಇನ್ನು 80 ನೋಡಿ, ಕೆಳಗಿನವುಗಳಲ್ಲಿ ಅನುವಂಶಿ ನಿಯಂತ್ರಣದಲ್ಲಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವಂದರೆ ಬಿ ಮತ್ತು ಡಿ. ಆನ್ಸರ್ ಕರೆಕ್ಟ್ ನೋಡಿ. ಬುದ್ಧಿಶಕ್ತಿ ಮತ್ತು ಪರಿಪಕ್ವತೆ. ಇನ್ನು 81, ಅಭಿಪ್ರೇರಣೆ ಅವಲಂಬಿತವಾಗಿರುವುದು ಈ ಅಂಶದ ಮೇಲೆ. ಆನ್ಸರ್ ಅವಶ್ಯಕತೆ. ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಆ ಪರೀಕ್ಷೆ ಒಳಗೊಂಡಿರುವ ಲಕ್ಷಣ ಅದು ಸಮಂಜಸತೆ. ಒಂದು ಪರೀಕ್ಷೆ ಏನು ಪರೀಕ್ಷೆ ಮಾಡಬೇಕು ಅದನ್ನು ಪರೀಕ್ಷಿಸಿದರೆ ಅದು ಏನು ಒಳಗೊಂಡೈತೆ ಅಂದ್ರೆ ಅದು ಸಮಂಜಸತೆಯನ್ನು ಒಳಗೊಂಡೈತೆ ತಿಳ್ಕೊಬೋದು. ADHD ಯೊಂದಿಗೆ ಸಂಬಂಧಿಸಿದ ವರ್ತನೆ ಎಂದರೆ ಅದು ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು. ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು. ಇನ್ನು 84ನೇ ನೋಡ್ತೀವಿ, 4 ವರ್ಷದ ಮಗುವು ಉತ್ತಮ ಕವನ ಬರೆಯುವುದು ಇದರ ಸಂಕೇತವಾಗಿದೆ. ಪ್ರತಿಭಾನ್ವಿತರು. ಇನ್ನು 85ನೇ ನೋಡಿ, ಕೆಳಗಿನವುಗಳಲ್ಲಿ ತಾರುಣ್ಯಾವಸ್ಥೆ ವಿಕಾಸ ಸಂಬಂಧ ಕಾರ್ಯ. ಆನ್ಸರ್ ಮದುವೆ ಮತ್ತು ಕೌಟುಂಬಿಕ ಜೀವನಕ್ಕೆ ತಯಾರಿ. ಇನ್ನು ನೋಡಿ 86, ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ. ಇದಕ್ಕೆ ಕಾರಣ ಕಲಿಕೆಯ ಧನಾತ್ಮಕ ವರ್ಗಾವಣೆ. ಇನ್ನು 87 ನೋಡಿ, ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆ ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವ ತರಗತಿ ಅಥವಾ ಜಿಗ್ಸಾ ತರಗತಿ. 88, ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ. ಸಾಮಾನ್ಯವಾಗಿ ಈ ರೀತಿಯ ವಿಕಾಸದ ಲಕ್ಷಣವಾಗಿದೆ. ಬೌದ್ಧಿಕ ವಿಕಾಸ. ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸಲಾಗುವುದು. ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು. ಇನ್ನು ಸ್ಮೃತಿಯ ಹಂತಗಳು ಒಳಗೊಂಡ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ಅದು ದಾಖಲಿಸುವಿಕೆ, ಧಾರಣ, ಗುರುತಿಸುವಿಕೆ, ಸ್ಮರಣೆ. ಇವಿಷ್ಟು TTಯ 3 ಪರೀಕ್ಷೆ. ಇನ್ನೊಂದು ಬರ್ತೈತಿ ಸೋಷಿಯಲ್ ಸೈನ್ಸ್ 91ರಿಂದ 150 ತನಕ. ಅಲ್ಲಿ 60 ಕ್ವಶನ್ ಇರ್ತಾವೆ. ಆ ಸೋಷಿಯಲ್ ಸೈನ್ಸ್ಗೆ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನ ಓದಿದ್ರೆ ಸಾಕು, ಆ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಮಾಡಬಹುದು ಅಂತ ಹೇಳ್ತಾ, ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿ ಕೊನೆಗೊಳಿಸ್ತೇನೆ. ನಮಸ್ಕಾರ, ಧನ್ಯವಾದ.